ಜೈ ಹಿಂದ್. ಎಲ್ಲರಿಗೂ ಯೂಟ್ಯೂಬ್ ಕ್ಲಾಸ್ಗೆ ಸ್ವಾಗತವನ್ನು ಕೋರುತ್ತಾ ಈ ಒಂದು ವಿಡಿಯೋದಲ್ಲಿ ನಾವು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಮಾಹಿತಿಯನ್ನು ನಿಮ್ ಜೊತೆಗೆ ಹಂಚ್ಕೊಳ್ಳಿಕ್ಕೆ ಬಂದೇವಿ. ಸೊ ಈಗಾಗಲೇ ಗೊತ್ತಿರಬಹುದು ನಿಮಗೆ RRB ಗ್ರೂಪ್ ಡಿ ಎಕ್ಸಾಮ್ಗೆ ಕಾಲ್ಫಾರ್ಮ್ ಆಗಿದೆ. ಇದಕ್ಕೆ ಓನ್ಲಿ 10th ಆಗಿರುವಂತಹ ಎಲ್ಲ ಅಭ್ಯರ್ಥಿಗಳು 10th ಮುಗಿಸಿರುವಂತಹ ಎಲ್ಲ ಅಭ್ಯರ್ಥಿಗಳು ಈ ಒಂದು ಅಪ್ಲಿಕೇಶನ್ ಅನ್ನ ಸಲ್ಲಿಸಬಹುದು RRB ವೆಬ್ಸೈಟ್ ದಲ್ಲಿ ಹೋಗಿ. ಆಮೇಲೆ ಏಜ್ ಬಂದ್ಬಿಟ್ಟು ನಿಮಗೆ 18ರಿಂದ 36 ವರ್ಷದ ಒಳಗಿರುವಂತಹ ಎಲ್ಲರೂ ಕೂಡ ಅಪ್ಲಿಕೇಶನ್ ಸಲ್ಲಿಸಬಹುದು. ಇದರಲ್ಲಿ ಬಾಯ್ಸ್ ಮತ್ತು ಗರ್ಲ್ಸ್ ಗಳಿಗೂ ಕೂಡ ವೇಕೆನ್ಸಿಗಳಿದಾವೆ. ಅವರು ಕೂಡ ಈ ಒಂದು ಜಾಬ್ಗೆ ಅಪ್ಲಿಕೇಶನ್ ಸಲ್ಲಿಸಬಹುದಾಗಿದೆ. ಎಲ್ಲರೂ ಸಲ್ಲಿಸಬಹುದು. 10th ಆಗಿರಬೇಕು ಮತ್ತು 18ರಿಂದ 36 ವರ್ಷದ ಒಳಗೆ ನೀವು ಇದ್ರೆ ಅಪ್ಲಿಕೇಶನ್ ಅನ್ನ ಸಲ್ಲಿಸಬಹುದು. ಈಗಾಗಲೇ ನೀವು ಥಂಬ್ನೇಲ್ ಅನ್ನ ನೋಡಿರಬಹುದು. ಈ ಥಂಬ್ನೇಲ್ ದಲ್ಲಿ ನಾ ಏನ್ ಹೇಳಿ ಅಂತಂದ್ರ 65 ಮಾರ್ಕ್ಸ್ 100ರಲ್ಲಿ 65 ಅಂಕಗಳನ್ನ ನೀವು ಪಡ್ಕೊಂಡಿದ್ದೆ ಆದಲ್ಲಿ ನೀವು ಈ ಜಾಬ್ ಅನ್ನ ಪಡ್ಕೋಬಹುದು ಅಂತೇಳಿ. ಓಕೆ, ಅದು ಯಾವ ರೀತಿ ಅನ್ನೋದನ್ನ ನಾವು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಹಾಗೂ ನಾವು ಹೇಗೆ ಸ್ಟಡಿ ಮಾಡಬೇಕು, ಏನ್ ಸ್ಟಡಿ ಮಾಡಬೇಕು, ಯಾವ ವಿಷಯಕ್ಕೆ ಫೋಕಸ್ ಅನ್ನ ಕೊಡ್ಬೇಕಾಗತ್ತೆ ಅನ್ನೋದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ವಿಡಿಯೋವನ್ನ ಸಂಪೂರ್ಣವಾಗಿ ನೋಡ್ರಿ. ಆಮೇಲೆ ಅದ್ರ ಜೊತೆಗೆ ಸ್ಕಿಪ್ ಮಾಡಕ್ ಹೋಗ್ಬೇಡ್ರಿ. ನಿಮ್ಗೆ ನಾಲೆಜಬಲ್ ಇದೆ. ಗೌರ್ಮೆಂಟ್ ಜಾಬ್ ಬೇಕು ಅಂತಂದ್ರೆ ಇದನ್ನ ನೀವು ಫಾಲೋ ಅಪ್ ಮಾಡ್ರಿ. ಖಂಡಿತ ನಿಮ್ಗೆ ಸಕ್ಸಸ್ ಇರುವಂತದ್ದು ಸಿಕ್ಕೇ ಸಿಗುತ್ತೆ. ಸೊ ಈಗ ಬನ್ನಿ, ನಾವು ಈ ಒಂದು ವಿಡಿಯೋದಲ್ಲಿ ನಾವು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಮಾಹಿತಿ ನಿಮ್ ಜೊತೆಗೆ ಹಂಚ್ಕೋತಾ ಇದ್ದೇನೆ. ಅದ್ರ ಜೊತೆಗೆ ಯಾವ ರೀತಿ ಕಟ್ ಆಫ್ ಇರಬಹುದು, ಎಷ್ಟು ಮಾರ್ಕ್ಸ್ ತಗೋಬಹುದು. ಸೊ RRB ಗ್ರೂಪ್ ಡಿ 2025 ಇದೆ. ಸೊ ಇದಕ್ಕೆ ಅಪ್ಲಿಕೇಶನ್ಸ್ ಗಳು ಈಗಾಗಲೇ ಸ್ಟಾರ್ಟ್ ಆಗಿವೆ. ಕೊನೆಯ ದಿನಾಂಕ 22 ಫೆಬ್ರವರಿ ಇದೆ. 22/2/2025 ಒಳಗಡೆನೆ ನೀವು ಈ ಒಂದು ಜಾಬ್ಗೆ ಅಪ್ಲಿಕೇಶನ್ ಅನ್ನ ಸಲ್ಲಿಸಬಹುದು. ಇನ್ನು ಟೈಮ್ ಐತಿ. ಆಮೇಲೆ ಯಾವ ಝೋನ್ ದಿಂದ ಸಲ್ಲಿಸಬೇಕು, ಆಮೇಲೆ ಪೋಸ್ಟ್ ಪ್ರಿಫರೆನ್ಸ್ ಇದರಲ್ಲಿ 14 ತರಹದ ಪೋಸ್ಟ್ ಗಳು ಬರ್ತವೆ. ಯಾವ ಪೋಸ್ಟ್ ಗೆ ಏನ್ ಕೆಲಸ ಇರ್ತೈತಿ ಅದನ್ನು ಕೂಡ ವಿಡಿಯೋ ನಮ್ಮ ಚಾನೆಲ್ ದಲ್ಲಿ ಐತಿ. ನಿಮ್ಮ ಮೊಬೈಲ್ ಸ್ಕ್ರೀನ್ ಮೇಲಿನ ಸೈಡ್ ಈ ಸೈಡ್ ಅಲ್ಲಿ ಒಂದು ಲಿಂಕ್ ಬರುತ್ತೆ, ಆಯ್ ಅಂತ ಹೇಳಿ ಬಟನ್ ಬರ್ತೈತಿ. ಅಲ್ಲಿ ಹೋಗಿ ನೀವು ಅದನ್ನ ಕ್ಲಿಕ್ ಮಾಡ್ರಿ ಅಂತಂದ್ರ ನಿಮ್ಗೆ ಪ್ರಿಫರೆನ್ಸ್ ಆಗಿರಬಹುದು, ಆಮೇಲೆ ಯಾವ ಝೋನ್ ದಿಂದ ನೀವು ಅಪ್ಲಿಕೇಶನ್ ಸಲ್ಲಿಸಬೇಕು ಅದು ಎಲ್ಲ ಕೂಡ ಮಾಹಿತಿ ಇರುವಂತದ್ದು ಆ ವಿಡಿಯೋದಲ್ಲಿ ಸಿಗ್ತೈತಿ. ಅದನ್ನು ಕೂಡ ಒಂದ್ಸಲ ನೋಡ್ರಿ. ಆಮೇಲೆ ಯಾವೆಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ಇಟ್ಕೋಬೇಕು, ಡಾಕ್ಯುಮೆಂಟ್ಸ್ ಗಳು ಕೂಡ ಈ ಒಂದು ಇಲ್ಲಿ ಲಿಂಕ್ ಬರುತ್ತೆ, ಅದನ್ನ ಕ್ಲಿಕ್ ಮಾಡ್ರಿ ಅಂತಂದ್ರ ಯಾವೆಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ನೀವು ತಯಾರು ಮಾಡ್ಕೋಬೇಕಾಗತ್ತೆ ಅದನ್ನು ಕೂಡ ನಾನು ವಿಡಿಯೋದಲ್ಲಿ ಹೇಳೀನಿ. ಅದನ್ನು ಕೂಡ ಒಂದ್ಸಲ ನೋಡ್ಕೊಡ್ರಿ. ಆಮೇಲೆ ಅಪ್ಲಿಕೇಶನ್ ಅನ್ನ ಸಲ್ಲಿಸ್ರಿ. ತಪ್ಪು ಮಾಡಕ್ ಹೋಗ್ಬೇಡ್ರಿ. ಅಪ್ಲಿಕೇಶನ್ ಸಲ್ಲಿಸುವಾಗ ಒಂದು ವೇಳೆ ಈಗಾಗಲೇ ಅಪ್ಲಿಕೇಶನ್ ನೀವು ಸಲ್ಲಿಸಿದ್ರಿ, ಆಮೇಲೆ ಅಪ್ಲಿಕೇಶನ್ ದಲ್ಲಿ ಏನಾದ್ರೂ ತಪ್ಪುಗಳಾಗಿದ್ರೆ ಅದನ್ನ ಕರೆಕ್ಷನ್ ಮಾಡ್ಲಿಕ್ಕೂ ಕೂಡ ನಿಮಗೆ 25ನೇ ತಾರೀಕಿನಿಂದ ಅವಕಾಶ ಇದೆ. 25/2/2025 ನೀವು ನಿಮ್ಮ ಅಪ್ಲಿಕೇಶನ್ ಅನ್ನ ಕರೆಕ್ಷನ್ ಕೂಡ ಮಾಡ್ಕೋಬಹುದು. ಅದರಲ್ಲಿ ಏನಾದ್ರೂ ಜಾತಿ ಪ್ರಮಾಣ ಪತ್ರದ ನಂಬರ್ ಆಗಿರಬಹುದು ಅಥವಾ ಏನೋ ಒಂದು ತಪ್ಪು ಆಗಿರ್ತೈತಿ ಹೆಸರು ಟೈಪ್ ಮಾಡುವಾಗ. ಸೊ ಏನಾದ್ರೂ ತಪ್ಪಾಗಿತ್ತಂದ್ರೆ ನೀವು ಕರೆಕ್ಷನ್ ಅಲ್ಲಿ ಮಾಡ್ಕೋಬಹುದು. ಈಗ ಈ ವಿಡಿಯೋದಲ್ಲಿ ನಾವು 100ರಲ್ಲಿ 65 ಮಾರ್ಕ್ಸ್ ಗಳನ್ನ ತಗೊಂಡ್ರೆ ಈ ಸಲ ನಿಮ್ದು ಗೌರ್ಮೆಂಟ್ ಜಾಬ್ ಫಿಕ್ಸ್ ಆಗ್ತೈತಿ. ಸೊ ನೀವು ಅದಕ್ಕೆ ಏನು ಮಾಡಬೇಕು ಅನ್ನೋದನ್ನ ನಾನು ಈ ಒಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಅದ್ರ ಜೊತೆಗೆ ಗೌರ್ಮೆಂಟ್ ಜಾಬ್ ಇರ್ತಕ್ಕಂಥದ್ದು ನಿಮ್ಗೆ ಬೇಕಂತಂದ್ರೆ ನಾವು ಇಲ್ಲಿ ಏನ ನಿಮ್ಗೆ ಗೈಡೆನ್ಸ್ ಮಾಡ್ತಾ ಇದ್ದೇವೆ ಅಷ್ಟು ಮಾಡ್ರಿ ಸಾಕು. ಖಂಡಿತ ಈ ಸಲ ನಿಮ್ಗೆ ಗೌರ್ಮೆಂಟ್ ಜಾಬ್ ಫಿಕ್ಸ್ ಆಗಿ ಆಗುತ್ತೆ. ಅದೇ ರೀತಿ ಏನಾದ್ರೂ ನಿಮ್ಗೆ ಡೌಟ್ಸ್ ಗಳಿದ್ರೆ ಈ ಒಂದು ಜಾಬ್ ಬಗ್ಗೆ, ನಿಮ್ಗೆ ಸ್ಟಡಿ ಬಗ್ಗೆ ನೀವು ನನಗೆ ಕಾಂಟ್ಯಾಕ್ಟ್ ಮಾಡಬಹುದು, ವಾಟ್ಸ್ಆಪ್ ಮಾಡಬಹುದು. 8861927838 ನಂಬರ್ಗೆ ನನಗೆ ವಾಟ್ಸ್ಆಪ್ ಮಾಡ್ರಿ. ಏನಾದ್ರೂ ನಿಮ್ಗೆ ಡೌಟ್ಸ್ ಗಳಿದ್ರೆ ಅದಕ್ಕೆ ನಾನು ಸೊಲ್ಯೂಷನ್ ಇರ್ತಕ್ಕಂಥದ್ದು ಹೇಳ್ತೇನೆ. ಓಕೆ, ಸೊ RRB ಗ್ರೂಪ್ ಡಿ ಗೆ ನಮ್ಮಲ್ಲಿ ನಿಮ್ಗೆ ಕೋರ್ಸ್ ಕೂಡ ಐತಿ. ಈ ಕೋರ್ಸ್ ದೊಂದಿಗೆ ನೀವು 100% ಸೆಲೆಕ್ಷನ್ ಇರ್ತಕ್ಕಂಥದ್ದು ಪಡೆದುಕೋತೀರಿ. ಈ ಒಂದು ಕೋರ್ಸ್ ದಲ್ಲಿ ನಿಮಗೆ GK ಯ ಎಲ್ಲ ಸಬ್ಜೆಕ್ಟ್ ಗಳು, ಆಮೇಲೆ ಮ್ಯಾಥ್ಸ್, ರೀಸನಿಂಗ್, ಆಮೇಲೆ ಸೈನ್ಸ್ ಈ 4 ವಿಷಯಗಳ ರೆಕಾರ್ಡೆಡ್ ಕ್ಲಾಸಸ್ ಗಳು ನಿಮ್ಗೆ ಕೊಡ್ತಾ ಇದ್ದೀವಿ. ರೆಕಾರ್ಡೆಡ್ ಕ್ಲಾಸಸ್ ಅಂತಂದ್ರೆ ಎಲ್ಲ ಕ್ಲಾಸಸ್ ಗಳನ್ನ ನಿಮ್ಮ ವಾಟ್ಸ್ಆಪ್ ಗೆ ಲಿಂಕ್ ಇರ್ತವೆ. ಲಿಂಕ್ ಅನ್ನ ಸೆಂಡ್ ಮಾಡಿರ್ತೇವಿ. ಯಾವ ರೀತಿ ಇರ್ತೈತಿ ಅಂತಂದ್ರೆ, ಈಗ ಉದಾಹರಣೆಗೆ ಸೈನ್ಸ್ ಅಂತ ಹೇಳಿ ಅಲ್ಲಿ ಒಂದು ಫೋಲ್ಡರ್ ಇರ್ತೈತಿ ಸೈನ್ಸ್. ಸೊ ಈ ಸೈನ್ಸ್ ಅದ್ರ ಕೆಳಗಡೆ ಏನಿರ್ತೈತಿ ಅಂತಂದ್ರೆ ಕ್ಲಾಸ್ 1 ಅಂತ ಇರ್ತೈತಿ, ಆಮೇಲೆ ಕ್ಲಾಸ್ 2 ಅಂತ ಇರ್ತೈತಿ. ಈ ರೀತಿ ಪ್ರತಿ ಸಬ್ಜೆಕ್ಟ್ ದ ಈ ರೀತಿ ಬೇರೆ ಬೇರೆ ಫೋಲ್ಡರ್ಸ್ ಇರ್ತವೆ. ನೀವು ಕ್ಲಾಸ್ 1 ಇದ್ರ ಕೆಳಗಡೆ ಏನು ಲಿಂಕ್ ಇರ್ತೈತಿ ಅದನ್ನ ಕ್ಲಿಕ್ ಮಾಡ್ರಿ ಅಂತಂದ್ರೆ ಕ್ಲಾಸ್ 1 ಓಪನ್ ಆಗುತ್ತೆ. ಕ್ಲಾಸ್ 2 ಕೆಳಗಡೆ ಇನ್ನೊಂದು ಲಿಂಕ್ ಇರ್ತೈತಿ, ಅದನ್ನು ಕ್ಲಿಕ್ ಮಾಡ್ರಿ ಅಂತಂದ್ರೆ ಯೂಟ್ಯೂಬ್ ಒಳಗನೆ ಓಪನ್ ಆಗ್ತಾವ. ಹಾಗಾದ್ರೆ ನಿಮ್ಗೆ ಒಂದು ಡೌಟ್ ಬರ್ಬೋದು, ಇಷ್ಟು ಅಮೌಂಟ್ ಅನ್ನ ಕೊಟ್ಟು ನಾವು ಯೂಟ್ಯೂಬ್ ಒಳಗನ ನೋಡೋದೇನ್ರಿ ಅಂತ ಹೇಳಿ. ಸೊ ಎಲ್ಲಾ ಕ್ಲಾಸಸ್ಗಳು ಲಾಕ್ ಇರ್ತವೆ, ಎಲ್ಲರಿಗೂ ಓಪನ್ ಆಗಂಗಿಲ್ಲ. ಈ ಲಿಂಕ್ ಗಳನ್ನ ನೀವು ಬೇರೆದವರಿಗೆ ಶೇರ್ ಮಾಡ್ರಿ ಅಂತಂದ್ರೆ ಅವ್ರ ಮೊಬೈಲ್ ನಲ್ಲಿ ಓಪನ್ ಆಗಂಗಿಲ್ಲ ಅದು. ಸೊ ಅದನ್ನ ನೀವು ಚೆಕ್ ಮಾಡ್ಕೋಬಹುದು. ಸೊ ಹಾಗಾಗಿ ಯಾರು ಫೀಸ್ ಪೇಡ್ ಮಾಡಿ ಇದಕ್ಕೆ ಜಾಯಿನ್ ಆಗ್ತಾರೆ ಅವ್ರಿಗೆ ಮಾತ್ರ ಲಿಂಕ್ ಗಳನ್ನ ಕಳ್ಸಿರ್ತೇವೆ, ಅವ್ರಿಗೆ ಮಾತ್ರ ಓಪನ್ ಆಗ್ತವೆ ಲಿಂಕ್ ಗಳು, ವಿಡಿಯೋಸ್ ಓಪನ್ ಆಗ್ತವೆ. ಅದನ್ನ ನೀವು ಬೇರೆದವ್ರಿಗೆ ಕಳಿಸ್ತೀವಿ ಅಂತಂದ್ರೆ ಓಪನ್ ಆಗಂಗಿಲ್ಲ. ನೀವು ಕಳಿಸಿದ್ರು ಕೂಡ ಅವರ ಮೊಬೈಲ್ ದಲ್ಲಿ ಕ್ಲಾಸಸ್ ಗಳು ಓಪನ್ ಆಗೋದಿಲ್ಲ. ಆ ರೀತಿ ಇರುವಂತದ್ದು ಒಂದು ಸಿಸ್ಟಮ್ ಐತಿ. ಎಲ್ಲ ಸಬ್ಜೆಕ್ಟ್ ಗಳ ರೆಕಾರ್ಡೆಡ್ ಕ್ಲಾಸಸ್ ಗಳನ್ನ ನಿಮ್ಗೆ ಈ ಒಂದು
ಪ್ಯಾಕೇಜ್ ದಲ್ಲಿ ಸಿಗ್ತಾ ಇದೆ. ಇದು ಓನ್ಲಿ 1001 rupees ದಲ್ಲಿ ಸಿಗ್ತಾ ಇದೆ. ಇಷ್ಟು ಕಡಿಮೆ ಅಮೌಂಟ್ ದಲ್ಲಿ ಇಷ್ಟೆಲ್ಲಾ ಕ್ಲಾಸಸ್ ರೆಕಾರ್ಡೆಡ್ ಕ್ಲಾಸಸ್ ಗಳು ಸಿಗ್ತಾ ಇದಾವೆ. ಸೊ ಇದರ ಒಂದು ಸದುಪಯೋಗ ಪಡ್ಕೊಳ್ರಿ. ಲಿಮಿಟೆಡ್ ಆಫರ್ ಐತಿ. ಈ ಆಫರ್ ಇರ್ತಕ್ಕಂಥದ್ದು ಆಕ್ಚುಲಿ ನಾವು ಜನವರಿ ಎಂಡ್ಗೆನೆ ಮಾಡಿದ್ವಿ. 31 ಜನವರಿ 2025 ಕ್ಲೋಸ್ ಆಗಿತ್ತು. ಬಟ್ ಬಹಳಷ್ಟು ವಿದ್ಯಾರ್ಥಿಗಳು ಹೇಳಕತ್ತಿದ್ರು ಇಲ್ರಿ ಸರ್ ಇನ್ನೊಂದ್ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿ ನಾವು ಕೂಡ ಜಾಯಿನ್ ಆಗ್ತೇವೆ ಅಂತ ಹೇಳಿ. ಸೊ ಹಾಗಾಗಿ ಈ ಒಂದು ಡೇಟ್ ಅನ್ನ ನಾವು ಏನ್ ಮಾಡೀವಿ ಅಂತಂದ್ರ 22 ಫೆಬ್ರವರಿ 2025 ತನಕ ಮಾತ್ರ ಏನು ಅಂತಂದ್ರೆ ನಿಮಗೆ 1001 ರೂಪಾಯಿಗೆ ನಿಮ್ಗೆ ಈ ಒಂದು ಕೋರ್ಸ್ ಸಿಗುತ್ತೆ. 22 ತಾರೀಕು ಆದ್ಮೇಲೆ 1500 ರೂಪಾಯಿಗೆ ಈ ಕೋರ್ಸ್ ಆಗ್ಲಿಕ್ಕೆ ಹೋಗ್ತಾ ಇದೆ. ಅದ್ರ ಸಲುವಾಗಿ ಬೇಗನೆ ಇರುವಂತದ್ದು ಈಗಲೇ ನೀವು ಜಾಯಿನ್ ಆಗ್ರಿ. ಆಮೇಲೆ ಜಾಯಿನ್ ಈಗಲೇ ಯಾಕೆ ಆಗ್ಬೇಕು ಅಂತಂದ್ರೆ ನಿಮ್ಗೆ ಸ್ಟಡಿ ಮಾಡ್ಲಿಕ್ಕೆ ಟೈಮ್ ಬೇಕಾಗುತ್ತೆ. ಸೊ ಲಾಸ್ಟ್ಗೆ 1 ತಿಂಗಳು ಇರ್ತೈತಿ, 2 ತಿಂಗಳು ಇರ್ತೈತಿ. ಅವಾಗ ನೀವು ಜಾಯಿನ್ ಆದ್ರೆ ಅಂತಂದ್ರ ಎಕ್ಸಾಮ್ ಇರೋ 1 ತಿಂಗಳು 2 ತಿಂಗಳು ಮುಂಚೆ ಜಾಯಿನ್ ಆದ್ರೆ ಅಂತಂದ್ರೆ ಎಲ್ಲಾ ಸಿಲೆಬಸ್ ಕಂಪ್ಲೀಟ್ ಮಾಡಕ್ ಆಗಂಗಿಲ್ಲ. ನಿಮ್ಗೆ ಏನು ನೆನಪಿಟ್ಕೊಳ್ಳಿಕ್ಕೂ ಕೂಡ ಆಗಂಗಿಲ್ಲ. ಸೊ ಹಾಗಾಗಿ ಈಗಲೇ ಜಾಯಿನ್ ಆಗ್ರಿ. ಆಮೇಲೆ ಕಡಿಮೆ ಫೀಸ್ ಕೂಡ ಈಗಲೇ ಇಟ್ಟೇವೆ ನಾವು. ಅದ್ರ ಸಲುವಾಗಿ 1001 ರೂಪಾಯಿಗೆ ನೀವು ಜಾಯಿನ್ ಆಗ್ಬೋದು. ಸೊ ಜಾಯಿನ್ ಹೇಗೆ ಆಗೋದು ಅಂತಂದ್ರೆ ನೀವು ಇಲ್ಲಿ ಕೊಟ್ಟಿರುವಂತಹ ನಂಬರ್ಗೆ 8861927838 ನಂಬರ್, ಈ ನಂಬರ್ಗೆ ನೀವು ಒಂದು ವಾಟ್ಸ್ಆಪ್ ಮಾಡ್ಬೇಕು. ಏನಂತ ಹೇಳಿ ಮಾಡ್ಬೇಕು ಅಂತಂದ್ರೆ ಗ್ರೂಪ್ ಡಿ ಅಂತ ಹೇಳಿ ನನಗೆ ಒಂದು ವಾಟ್ಸ್ಆಪ್ ಮಾಡಿರಿ ಅಂತಂದ್ರ ನಾವ್ ಏನ್ ಮಾಡ್ತೇವಿ ಅಂತಂದ್ರ ಒಂದು ನಿಮ್ಗ ಸ್ಕ್ಯಾನರ್ ಅನ್ನ ಕಳಿಸ್ತೀವಿ. ಆ ವಾಟ್ಸ್ಆಪ್ಗೆ ನೀವು ಮೆಸೇಜ್ ಮಾಡಿದ ತಕ್ಷಣ ಒಂದು ಸ್ಕ್ಯಾನರ್ ಬರ್ತೈತಿ. ಆ ಸ್ಕ್ಯಾನ್ ಮಾಡಿ ಅಲ್ಲಿ ಏನ್ ಮಾಡ್ಬೇಕು, ನೀವು ಫೀಸ್ ಅನ್ನ ಪೇಡ್ ಮಾಡ್ಬೇಕು. ಫೀಸ್ ಪೇಡ್ ಆದ್ಮೇಲೆ ನೀವು ಆ ಫೀಸ್ ಪೇಡ್ ಆಗಿರುವಂತದ್ದು ಒಂದು ಸ್ಕ್ರೀನ್ ಶಾಟ್ ಅನ್ನ ನನಗೆ ಈ ನಂಬರ್ಗೆ ಕಳಿಸಿದ್ರ ಅಂತಂದ್ರ ನಿಮ್ಮ ವಾಟ್ಸ್ಆಪ್ಗೆ ನಾವು ಕಳಿಸೋದು ಏನೇನು ಅಂತಂದ್ರೆ ಎಲ್ಲ ರೆಕಾರ್ಡೆಡ್ ಕ್ಲಾಸಸ್ ಗಳು ಇರ್ತಾವು, PDF ನೋಟ್ಸ್ ಇರ್ತೈತಿ, ಮಾಕ್ ಟೆಸ್ಟ್ ಇರ್ತೈತಿ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಕನ್ನಡದಲ್ಲಿ ಸೆಟ್ ಕೊಡ್ತೇವಿ. ಆಮೇಲೆ ಅದ್ರ ಜೊತೆಗೆ ನಿಮ್ಗೆ ಗೈಡೆನ್ಸ್ ಕೂಡ ಕೊಡೋ ಸಲುವಾಗಿ ಗ್ರೂಪ್ ದಲ್ಲಿಯೂ ಕೂಡ ನಿಮ್ಗೆ ಆಡ್ ಮಾಡ್ಕೋತೇವಿ. ಇಷ್ಟೆಲ್ಲ ಸಿಗ್ತಾ ಇದೆ. ಬೇರೆ ಎಲ್ಲಿಯೂ ಹೋಗೋ ಅವಶ್ಯಕತೆ ಇಲ್ಲ. ಬೇರೆ ಯಾವ್ದು ಬುಕ್ಸ್ ಪರ್ಚೇಸ್ ಮಾಡುವಂತ ಅವಶ್ಯಕತೆನೂ ಇಲ್ಲ. ನೀವು ಬುಕ್ಸ್ ಪರ್ಚೇಸ್ ಮಾಡಿದ್ರು ಕೂಡ ಬೇರೆ ಅದರಲ್ಲಿ ಬರೀ ಕ್ವಶನ್ಸ್ ಗಳು ಇರ್ತವೆ. ಆ ಕ್ವಶನ್ಸ್ ಗಳನ್ನ ಓದ್ರೆ ನಿಮ್ಗೆ ಸೆಲೆಕ್ಷನ್ ಆಗಂಗಿಲ್ಲ. ಇದರಲ್ಲಿ ಮುಖ್ಯವಾಗಿರುವಂತದ್ದು ನಾವು ಫೋಕಸ್ ಮಾಡುವಂತದ್ದು ಯಾವುದು ಅಂತಂದ್ರ ಸೈನ್ಸ್ ಮತ್ತು ಮ್ಯಾಥ್ಸ್. ಈ ಎರಡನ್ನ ಯಾರು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಒಳ್ಳೆ ರೀತಿಯಿಂದ ಪ್ರಿಪರೇಷನ್ ಮಾಡ್ತೀರಿ ಅವ್ರದ್ದು ಸೆಲೆಕ್ಷನ್ ಪಕ್ಕಾ ಆಗೇ ಆಗ್ತೈತಿ. ಗ್ರೂಪ್ ಡಿ ಈ ಸಲ ನಿಮ್ಗೆ ಜಾಬ್ ಸಿಗ್ತೈತಿ. ಓಕೆ, ಸೊ ಹಾಗಾಗಿ ಈ ಒಂದು ಕೋರ್ಸ್ಗೆ ಸೇರ್ಕೊಳ್ಳುವಂತಹ ಅಭ್ಯರ್ಥಿಗಳು ನಿಮ್ಗೆ ಇಷ್ಟ ಇತ್ತು ಅಂತಂದ್ರೆ ಈ ನಂಬರ್ಗೆ ನನಗ ಮೆಸೇಜ್ ಮಾಡ್ರಿ ಅಥವಾ ಕಾಂಟ್ಯಾಕ್ಟ್ ಮಾಡಿ ನನಗ ನೀವು ಇದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೋಬಹುದು. ಓಕೆ, ಬೇಗನೆ ಇರ್ತಕ್ಕಂಥದ್ದು ಜಾಯಿನ್ ಆಗ್ರಿ. ಆಫರ್ ಓನ್ಲಿ 22 ತಾರೀಕುವರೆಗೆ ಇದು ಲಾಸ್ಟ್. ಇದ್ರ ಮುಂದೆ ಡೇಟ್ ಎಕ್ಸ್ಟೆಂಡ್ ಆಗೋದಿಲ್ಲ. 22 ತಾರೀಕುವರೆಗೆ ಮಾತ್ರ 1000 ರೂಪಾಯಿದಲ್ಲಿ ಸಿಗುತ್ತೆ. ಅದಾದ್ಮೇಲೆ 1500 ರೂಪಾಯಿ ಅದರ ಒಂದು ಫೀಸ್ ಆಗುತ್ತೆ. ಈಗ ನಾವು ಏನು ಅಂತಂದ್ರೆ ಯಾವ ರೀತಿ ಸ್ಟಡಿ ಇರ್ತಕ್ಕಂಥದ್ದು ಮಾಡ್ಬೇಕಾಗುತ್ತೆ, ಆಮೇಲೆ ಏನೆಲ್ಲ ಇದಕ್ಕೆ ಓದ್ಬೇಕು, ನಮ್ಮ ಪ್ರಿಪರೇಷನ್ ಹೇಗಿರ್ಬೇಕು ಅನ್ನೋದನ್ನ ಇಲ್ಲಿ ಒಂದ್ ಸ್ವಲ್ಪ ಹೇಳ್ತೀನಿ. ನಾವು ಏನು ಅಂತಂದ್ರೆ ನಮಗೇನ್ ಬೇಕು, ಈಗ ಒಂದು ಗೌರ್ಮೆಂಟ್ ಜಾಬ್ ಬೇಕಾಗೈತಿ. ಹೌದಾ, ನಮ್ಮ ಮನೆಯ ಪರಿಸ್ಥಿತಿನೂ ಬಹಳ ಕೆಟ್ಟದಿದೆ. ಸೊ ಗೌರ್ಮೆಂಟ್ ಜಾಬ್ ಪಡ್ಕೊಳ್ಳೇಬೇಕು. ನಮ್ಮ ಮನೆಯೊಳಗ ತಾಯಿ ಕೆಲ್ಸಕ್ಕೆ ಹೋಗ್ತಾಳೆ, ತಂದೆ ಕೆಲ್ಸಕ್ಕೆ ಹೋಗ್ತಾರೆ, ವಯಸ್ಸಾಗಿದೆ, ಅವ್ರಿಗೆ ಕೆಲ್ಸ ಆಗ್ತಾ ಇಲ್ಲ. ಎಷ್ಟು ದಿನ ನೀವು ಅವ್ರ ಮೇಲೆ ಡಿಪೆಂಡ್ ಆಗ್ತೀರಿ, ಹೌದಲ್ವಾ? ಸೊ ಹಾಗಾಗಿ ನೀವು ಕೂಡ ಏನಾದ್ರೂ ಸಂಪಾದನೆ ಮಾಡ್ಬೇಕಲ್ಲ. ಸಂಪಾದನೆ ಮಾಡಕ್ ಬಹಳಷ್ಟು ಇದಾವೆ ದಾರಿ. ಪ್ರೈವೇಟ್ ಜಾಬ್ ಇದೆ, ಅಲ್ಲಿ ಹೋಗ್ಬಹುದು. ಅಲ್ಲಿ 5,000-10,000 ರೂಪಾಯಿ ಸ್ಯಾಲರಿ ಸಿಗುತ್ತೆ. ನಾಳೆ ನಿಮ್ದು ಮದುವೆ ಆತು, ಮಕ್ಕಳಾದು ಅಂತಂದ್ರೆ 5,000-10,000 ರೂಪಾಯಿ ನಿಮ್ಗೆ ಸಾಕಾಗಂಗಿಲ್ಲ. ನಾವು ಹೇಗೆ ಬದುಕಬೇಕು, ಯಾವ ಸ್ಟೈಲ್ ದಲ್ಲಿ ಬದುಕಬೇಕಾಗೈತಿ ಆ ಸ್ಟೈಲ್ ನಮ್ಗೆ ಸಿಗಂಗಿಲ್ಲ. ಅಷ್ಟು ಸಿಂಪಲ್ ಆಗಿರುವಂತಹ ಜೀವನ ಕಳಿಬೇಕಾಗ್ತೈತಿ. ಬಟ್ ಗೌರ್ಮೆಂಟ್ ಜಾಬ್ ನಿಮ್ಗೆ ಇತ್ತು ಅಂತಂದ್ರ ನಿಮ್ಗ ಯಾರು ಬೇಕಾದವ್ರು ಕೇಳ್ತಾರೆ, ಆಮೇಲೆ ನಿಮ್ ಹಿಂದ್ ಬೀಳ್ತಾರೆ. ನೀವು ಏನ್ ಈಗ ಯಾರು ಹಿಂದ್ ಬಿಡಾಕತ್ತಿರಲ್ಲ ಅವ್ರು ನಿಮ್ ಹಿಂದ್ ಬೀಳ್ತಾರೆ. ಓಕೆ, ನೀವು ಯಾರು ಹಿಂದ್ ಹೋಗುವಂತ ಅವಶ್ಯಕತೆ ಇಲ್ಲ. ಆಮೇಲೆ ಎಲ್ಲ ರಿಲೇಟಿವ್ಸ್ ಗಳು ಕೂಡ ನಿಮ್ಗೆ ಅಷ್ಟು ಗೌರವದಿಂದ ನೋಡ್ತಾರೆ. ಗೌರ್ಮೆಂಟ್ ಜಾಬ್ ಇರುವಂತದ್ದು ಬಹಳ ಇಂಪಾರ್ಟೆಂಟ್ ಇದೆ. ಸೊ ಹಾಗಾಗಿ ತಗೋಬೇಕು, ಮಾಡ್ಬೇಕು, ನಾನು ಕೂಡ ಏನಾದ್ರು ಅಂತ ಹೇಳಿ ಮನಸ್ಸಿನಲ್ಲಿ ಇದ್ರೆ ಫಾಲೋ ಅಪ್ ಇರ್ತಕ್ಕಂಥದ್ದು ಮಾಡ್ರಿ. ಗೌರ್ಮೆಂಟ್ ಜಾಬ್ ಆಗೇ ಆಗುತ್ತೆ, ಖಂಡಿತ ಆಗುತ್ತೆ. ಬಟ್ ನೀವು ಒಂದ್ ಸ್ವಲ್ಪ ಡೆಡಿಕೇಶನ್ ಕೊಡ್ಬೇಕಾಗತ್ತೆ. ನಿಮ್ಮ ಟೈಮ್ ಅನ್ನ ಇದಕ್ಕೆ ಕೊಡ್ಬೇಕಾಗ್ತತಿ. ಯಾವಾಗ ನೀವು ಯಾವ ವಿಷಯಕ್ಕೆ ಟೈಮ್ ಕೊಡ್ತೀರಿ ಅದು ನಿಮ್ಗ ಸಿಗತೈತಿ. ಹೌದಾ, ನೀವು ಯಾವ್ದಾದ್ರು ಒಂದು ಎದಕ್ಕಾದ್ರೂ ಟೈಮ್ ಕೊಟ್ಟಿರ್ಬೇಕು, ಅದು ನಿಮ್ಗೆ ಸಿಕ್ಕಿತ್ತು ಇಲ್ಲೋ ಹೇಳ್ರಿ, ಕಮೆಂಟ್ ಮಾಡ್ರಿ, ಹೇಳ್ರಿ ನನಗ್ ನೋಡೋಣ. ಸೊ ನೀವು ಯಾರಿಗಾದ್ರೂ ಟೈಮ್ ಕೊಟ್ಟಿರ್ತೀರಿ,
ಅವ್ರು ಕರೆದಿರ್ತಾರೆ, ಅಲ್ಲಿ ಭೇಟಿ ಆಗೋಣ, ಇಲ್ಲಿ ಭೇಟಿ ಆಗೋಣ, ಟೈಮ್ ಕೊಟ್ಟಿರ್ತಾರೆ ಅವ್ರಿಗೆ. ಸೊ ಮೆಸೇಜ್ ಮಾಡುವಾಗ ಟೈಮ್ ಕೊಟ್ಟಿರ್ತೀರಿ. ಸೊ ಅವಾಗ ಅವರು ನಿಮ್ಗೆ ಸಿಕ್ಕಿರ್ತಾರೆ. ಬಟ್ ಗೌರ್ಮೆಂಟ್ ಜಾಬ್ ಬೇಕಂದ್ರೆ ಇದಕ್ಕೂ ನೀವು ಏನ್ ಮಾಡ್ಬೇಕು, ಟೈಮ್ ಕೊಡ್ಬೇಕಾಗ್ತದೆ. ಟೈಮ್ ಕೊಟ್ಟು ಆ ರೀತಿ ಸ್ಟಡಿ ಮಾಡ್ಬೇಕಾಗತ್ತೆ. ಮೊದಲನೇದಾಗಿ ಏನ್ ಮಾಡ್ಬೇಕು ಅಂತಂದ್ರೆ, ನೀವು ಮಾಡ್ಬೇಕಾಗಿರುವಂತದ್ದು ಸಿಲೆಬಸ್ ಅನ್ನ ಏನ್ ಮಾಡ್ಬೇಕು, ಕಂಪ್ಲೀಟ್ ಮಾಡ್ಬೇಕು. ಸಿಲೆಬಸ್ ಅನ್ನ ಕಂಪ್ಲೀಟ್ ಮಾಡ್ರಿ. ಸಿಲೆಬಸ್ ದಲ್ಲಿ ಏನೇನ್ ಇರ್ತೈತಿ, ಏನೆಲ್ಲ ಓದ್ಬೇಕು ಅನ್ನೋದು ಈಗಾಗಲೇ ನಮ್ಮ ಈ ಬ್ಯಾಚ್ ತಗೊಂಡ್ರಿ ಅಂತಂದ್ರೆ ಎಲ್ಲಾ ಸಿಲೆಬಸ್ ವೈಸ್ ಎಲ್ಲಾ ಕ್ಲಾಸಸ್ ಇರ್ತಾವು. ಅದನ್ನ ನೋಡ್ಕೊಂಡ್ರೆ ಸಾಕು ನೀವು. ಬಟ್ ಆದ್ರೂ ಕೂಡ ಒಂದ್ಸಲ ಹೇಳ್ತೇನೆ ನಾನು, ಇದರಲ್ಲಿ ನೀವು ಓದ್ಬೇಕಾಗಿರುವಂತದ್ದು GK ಓದ್ಬೇಕಾಗ್ತದೆ. GK ದಲ್ಲಿ ನಿಮ್ಗ ಹಿಸ್ಟ್ರಿ ಬರ್ತೈತಿ, ಆಮೇಲೆ ಎಕನಾಮಿ, ಪಾಲಿಟಿ, ಜಿಯೋಗ್ರಫಿ, ಸೊ ಆಮೇಲೆ ಕರೆಂಟ್ ಅಫೇರ್ಸ್, ಆಮೇಲೆ ಸ್ಟ್ಯಾಟಿಕ್ GK, ಇವೆಲ್ಲವುಗಳನ್ನ GK ದಲ್ಲಿ ಓದ್ಬೇಕಾಗತ್ತೆ. ಓಕೆ, ಇವೆಲ್ಲ ಓದ್ಕೋಬೇಕು. ಇದಾದ್ಮೇಲೆ ನೆಕ್ಸ್ಟ್ GK ಇದನ್ನ ಕಂಪ್ಲೀಟ್ ಆತು ಅಂತಂದ್ರೆ ನೆಕ್ಸ್ಟ್ ಮ್ಯಾಥ್ಸ್ ಓದ್ಬೇಕು. ಮ್ಯಾಥ್ಸ್ ದಲ್ಲಿಯೂ ಕೂಡ 20 ಟಾಪಿಕ್ಸ್ ಗಳು ಬರ್ತಾವೆ. ಇಂಪಾರ್ಟೆಂಟ್ ಆ 20 ಟಾಪಿಕ್ಸ್ ಗಳನ್ನ ನೀವು ಓದ್ಬೇಕು. ಈ ಕೋರ್ಸ್ ದಲ್ಲಿ ಮ್ಯಾಥ್ಸ್ ದಲ್ಲಿ ನಿಮ್ಗೆ ಎಲ್ಲಾ ಟಾಪಿಕ್ಸ್ ಗಳನ್ನ ನಾವು ಕವರ್ ಮಾಡಿ ಕೊಟ್ಟಿರ್ತೇವಿ. ಓಕೆನಾ, ಸಬ್ಜೆಕ್ಟ್ ಟಾಪಿಕ್ ವೈಸ್ ಇರ್ತಾವ. ಆಮೇಲೆ ರೀಸನಿಂಗ್ ದಲ್ಲಿಯೂ ಕೂಡ ಒಂದು 18 ರಿಂದ 22 ಟಾಪಿಕ್ಸ್ ಗಳು ಬರ್ತಾವ, ಅದನ್ನು ಕೂಡ ಓದ್ಕೋಬೇಕು. ಆಮೇಲೆ ಜನರಲ್ ಸೈನ್ಸ್ ಇರ್ತೈತಿ. ಜನರಲ್ ಸೈನ್ಸ್ ದಲ್ಲಿ ಬಯೋಲಜಿ ಓದ್ಬೇಕು ಕಂಪ್ಲೀಟ್ ಎಲ್ಲಾನು ಕೂಡ. ಅದ್ರ ಜೊತೆಗೆ ಫಿಸಿಕ್ಸ್ ಓದ್ಬೇಕಾಗ್ತೈತಿ, ಆಮೇಲೆ ಕೆಮಿಸ್ಟ್ರಿ ಓದ್ಬೇಕಾಗ್ತೈತಿ. ಈ 3 ವಿಷಯಗಳನ್ನ ಕಂಪ್ಲೀಟ್ ಮಾಡ್ಬೇಕು. ಇದರಲ್ಲಿಯೂ ಕೂಡ ನಿಮಗೆ ಸೈನ್ಸ್ ದೊಳಗೆ ಏನು ಅಂತಂದ್ರೆ ನಾವು ಸೈನ್ಸ್, ಬಯಾಲಜಿ, ಕೆಮಿಸ್ಟ್ರಿ ಎಲ್ಲ ಕ್ಲಾಸಸ್ ಇದಾವ, ಎಲ್ಲ ಟಾಪಿಕ್ ವೈಸ್ ಇದಾವ. ಏನು ಹೆದರುವಂತ ಅವಶ್ಯಕತೆ ಇಲ್ಲ, ಎಲ್ಲಾನು ಕೂಡ ನಿಮಗೆ ಸಿಗ್ತಾ ಇದೆ ಓನ್ಲಿ 1000 ರೂಪಾಯಿದಲ್ಲಿ. ಸೊ ಇದನ್ನ ನೀವು ತಗೋಬಹುದು. ಮೊದಲು ಏನ್ ಮಾಡ್ಬೇಕು, ನಾವು ಸಿಲೆಬಸ್ ಅನ್ನ ಕಂಪ್ಲೀಟ್ ಮಾಡ್ಬೇಕು. ಸಿಲೆಬಸ್ ಕಂಪ್ಲೀಟ್ ಆದ ತಕ್ಷಣ ಏನ್ ಮಾಡ್ಬೇಕು ಅಂತಂದ್ರ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಗಳನ್ನ ಒಂದು 3 ರಿಂದ 5 ಸೆಟ್ ಗಳನ್ನ ನೋಡ್ಕೊಡ್ರಿ ಸಾಕು. 3 ರಿಂದ 5 ಸೆಟ್ ಗಳನ್ನ ಏನ್ ಮಾಡ್ರಿ, ನೋಡ್ಕೊಡ್ರಿ. ಯಾವ ರೀತಿ ಕ್ವಶನ್ಸ್ ಬಂದಾವು ಹಿಂದಿನ ಒಂದು ಎಕ್ಸಾಮ್ ದಲ್ಲಿ, ಅವೆಲ್ಲವನ್ನ ಚೆನ್ನಾಗಿ ನೋಡ್ಕೊಡ್ರಿ. ಯಾವ ಟಾಪಿಕ್ ಮೇಲೆ ಹೆಚ್ಚು ಫೋಕಸ್ ಮಾಡಕತ್ತಾರ, ಈಗಾಗಲೇ ನಾನು ಯಾವ ಟಾಪಿಕ್ ಮೇಲೆ ಹೆಚ್ಚು ಕ್ವಶನ್ಸ್ ಬರ್ತಾವು ಅಂತ ಹೇಳಿ ಒಂದು ವಿಡಿಯೋ ಕೂಡ ಮಾಡೀನಿ, ನಮ್ಮ ಯೂಟ್ಯೂಬ್ ದಲ್ಲಿ ಫ್ರೀ ಆಗಿದೆ, ಅದನ್ನು ಕೂಡ ನೀವು ನೋಡಬಹುದು. ಸೊ 3 ರಿಂದ 5 ಸೆಟ್ಸ್ ಗಳನ್ನ ಪ್ರೀವಿಯಸ್ ಇಯರ್ ಮಾಡ್ರಿ. ಇದಾದ್ಮೇಲೆ ಏನ್ ಮಾಡ್ಬೇಕು ಅಂತಂದ್ರೆ, ನೀವು ಎಕ್ಸಾಮ್ ಸಮೀಪ ಬಂದ ಹಾಗೆ ಮಾಕ್ ಟೆಸ್ಟ್ ಗಳನ್ನ ಕಂಪಲ್ಸರಿ ಕೊಡ್ಬೇಕು. ಇದನ್ನ ಯಾರು ಕೊಡ್ತೇರಿ ಅವ್ರದ್ದು 90% ಸೆಲೆಕ್ಷನ್ ಆಗುವ ಚಾನ್ಸಸ್ ಆಗ್ತೈತಿ. 90% ಸೆಲೆಕ್ಷನ್ ಆಗೋ ಚಾನ್ಸಸ್ ಇರ್ತೈತಿ. ಬಟ್ ಬರೀ ಮಾಕ್ ಟೆಸ್ಟ್ ಕೊಟ್ರೆ ಅಷ್ಟ ಆಗ್ತೈತಿ ಏನ್ರಿ ಅಂತಂದ್ರ ಆಗಂಗಿಲ್ಲ. ಇದನ್ನೆಲ್ಲ ಮಾಡ್ಬೇಕಾಗ್ತೈತಿ, ಸಿಲೆಬಸ್ ಓದ್ಬೇಕಾಗ್ತೈತಿ. ನೀವು ಸಿಲೆಬಸ್ ಓದ್ಲಿಲ್ಲ ಅಂತಂದ್ರೆ ಇದೇನು ತಿಳಿಯಂಗಿಲ್ಲ. ಮೊದಲು ಇದನ್ನ ಮಾಡ್ಬೇಕು, ಆಮೇಲೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನೋಡ್ಬೇಕು, ಆಮೇಲೆ ಮಾಕ್ ಟೆಸ್ಟ್ ಕೊಡ್ಬೇಕು. ಮಾಕ್ ಟೆಸ್ಟ್ ಎಲ್ಲಿ ಸಿಗ್ತಾವು? ಮಾಕ್ ಟೆಸ್ಟ್ ನಮ್ಮ ಈ ಒಂದು ಬ್ಯಾಚ್ ದಲ್ಲಿ ಸಿಗ್ತೈತಿ ಮಾಕ್ ಟೆಸ್ಟ್ ಗಳನ್ನ. ಇದರಲ್ಲಿ ನಿಮ್ಗೆ 10 ಮಾಕ್ ಟೆಸ್ಟ್ ಗಳನ್ನ ಕೊಡಾಕತ್ತೀವಿ. ಮಿನಿಮಮ್ ಇರ್ತಕ್ಕಂಥದ್ದು 10 ಮಾಕ್ ಟೆಸ್ಟ್ ಗಳನ್ನಾದ್ರೂ ನೀವು ಅಟೆಂಡ್ ಮಾಡ್ಲೇಬೇಕು. ಕನ್ನಡದಲ್ಲಿ ಇರ್ತೈತಿ ಸಂಪೂರ್ಣವಾಗಿ. ಓಕೆ, ಇದಾದ್ಮೇಲೆ ಮಾಕ್ ಟೆಸ್ಟ್ ಆತು. ಮಾಕ್ ಟೆಸ್ಟ್ ಜೊತೆಗೆ ಏನ್ ಮಾಡ್ಬೇಕು ಅಂತಂದ್ರೆ ಟೈಮಿಂಗ್ ಕೂಡ ಬಹಳ ಇಂಪಾರ್ಟೆಂಟ್ ಇರ್ತೈತಿ. ಸೊ ಈ ಟೈಮಿಂಗ್ ಹಚ್ಚಿ ಏನ್ ಮಾಡ್ಬೇಕು, ಮಾಕ್ ಟೆಸ್ಟ್ ಗಳನ್ನ ಅಟೆಂಡ್ ಮಾಡ್ಬೇಕು. ಸೊ ಅವಾಗಲೇ ನಿಮ್ಗೆ ಗೊತ್ತಾಗ್ತೈತಿ ನೀವು 1 ತಾಸು 90 ನಿಮಿಷದಲ್ಲಿ ಎಷ್ಟು ಬಿಡ್ಸಾಕತ್ತೀರಿ, 1 ತಾಸದಲ್ಲಿ ಎಷ್ಟು ಕ್ವಶನ್ಸ್ ಆಗತ್ತಾವು, ಮ್ಯಾಥ್ಸ್ ದಲ್ಲಿ ಎಷ್ಟು ಬರಾಕತ್ತೈತಿ ಮಾರ್ಕ್ಸ್, ಸೈನ್ಸ್ ದಲ್ಲಿ ಎಷ್ಟು ಮಾರ್ಕ್ಸ್ ಬರತ್ತಾವು, ಸೈನ್ಸ್ ದಲ್ಲಿ ಬಯೋಲಜಿದಲ್ಲಿ ಎಷ್ಟು ಬರ್ತಾವು, ಆಮೇಲೆ ಫಿಸಿಕ್ಸ್ ದಲ್ಲಿ ಕೆಮಿಸ್ಟ್ರಿದಲ್ಲಿ ಎಷ್ಟು ತಪ್ಪಾಗತ್ತಾವು, ಎಷ್ಟು ಕರೆಕ್ಟ್ ಆಗತ್ತಾವು, ಎಲ್ಲವುಗಳು ಗೊತ್ತಾಗ್ತೈತಿ ಇದರಲ್ಲಿ. ಇದು ಏನು ಅಂತಂದ್ರೆ ಯಾವಾಗ ಮಾಡ್ಬೇಕು ಅಂತಂದ್ರ ಇನ್ನೂ ಎಕ್ಸಾಮ್ 1 ತಿಂಗಳು ಇರ್ತೈತಿ ಅವಾಗ ಮಾಡ್ಬೇಕು. ಇನ್ನು ನಿಮ್ಮ ಎಕ್ಸಾಮ್ 1 ಮಂತ್ ಇರ್ತೈತಲ್ಲ ಅವಾಗ ನೀವು ಮಾಕ್ ಟೆಸ್ಟ್ ಕೊಡಕ್ ಸ್ಟಾರ್ಟ್ ಮಾಡ್ಬೇಕು. 10 ಮಾಕ್ ಟೆಸ್ಟ್ ಗಳನ್ನ ಕೊಡ್ಬೇಕು. ಯಾಕೆ 1 ತಿಂಗಳಿಗೆ ಮುಂಚೆ ಕೊಡ್ಬೇಕು ಅಂತಂದ್ರೆ ಅವಾಗ ನಿಮಗ್ ಗೊತ್ತಾಗ್ತೈತಿ. ಯಾವ್ದಾದ್ರು ಒಂದು ವಿಷಯ ನಿಮ್ದು ವೀಕ್ ಇತ್ತು ಅಂತಂದ್ರ ಅವಾಗ ನಿಮಗ್ ಗೊತ್ತಾಗ್ತೈತಿ. ಓದಾಕ್ ಬೇಕಲ್ಲ ಮತ್ ಟೈಮ್. ಇದು ವೀಕ್ ಐತಿ, ಇದ್ರೊಳಗೆ ಮಾರ್ಕ್ಸ್ ಬರಾವಲ್ಲು ನನಗ, ಬಯಾಲಜಿದಲ್ಲಿ ಬಹಳ ವೀಕ್ ಇದೆ, ನೀವು ಬಯಾಲಜಿದಲ್ಲಿ ಬರೀ 1-2 ಮಾರ್ಕ್ಸ್ ಅಷ್ಟೇ ಬರತ್ತಾವು. ಸೊ ಅವಾಗ ಬಯಾಲಜಿ ಎಲ್ಲಿಂದ ಬರತೈತಿ, ಏನ್ ಬರತೈತಿ ಅದನ್ನ ಎಲ್ಲಾ ನೋಡ್ಕೊಂಡು ಇನ್ನೊಂದ್ಸಲ ರಿವಿಷನ್ ಮಾಡ್ಕೊಂಡ್ರಿ ಅಂತಂದ್ರ ಮತ್ತೆ ಮಾರ್ಕ್ಸ್ ಗಳನ್ನ ಹೆಚ್ಚು ಮಾಡ್ಕೋಬಹುದು. ಸಿಲೆಬಸ್ ಕಂಪ್ಲೀಟ್ ಮಾಡ್ರಿ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನೋಡ್ರಿ, ಮಾಕ್ ಟೆಸ್ಟ್ ಗಳನ್ನ ಕೊಡ್ರಿ. ಆಮೇಲೆ ಮತ್ತೆ ಒಂದು ಏನು ಅಂತಂದ್ರ ನಿಮ್ಮ ಡೈಲಿ ಒಂದ್ ಏನ್ ಮಾಡ್ಬೇಕು ಅಂತಂದ್ರ ಟೈಮ್ ಟೇಬಲ್ ಮಾಡ್ಕೋಬೇಕು. ಯಾವ್ದಕ್ಕೆ ಟೈಮ್ ಟೇಬಲ್ ಮಾಡ್ಕೋಬೇಕು? ಸ್ಟಡಿಗೆ ಟೈಮ್ ಟೇಬಲ್ ಮಾಡ್ಕೊಳ್ಳೋದು ಇರೋದಿಲ್ಲ, ನಿಮ್ದು ಸ್ಟೂಡೆಂಟ್ ಲೈಫ್. ಸೊ ಹಾಗಾಗಿ ಸ್ಟಡಿಗೆ ಟೈಮ್ ಟೇಬಲ್ ಮಾಡ್ಕೋದಿಲ್ಲ. ನಿಮ್ಮ ಸ್ಟೂಡೆಂಟ್ ಲೈಫ್ ಅಂತಂದ್ರೆ ಏನು, ಬರೀ ಓದೋದನ್ನೇ ನಿಮ್ ಕೆಲಸ ಇರ್ತೈತಿ. ಇದು ಟೈಮ್ ಟೇಬಲ್ ಎದ್ರದ್ದು ಮಾಡ್ಕೋಬೇಕು ಅಂತಂದ್ರ ನಾನು ಎಷ್ಟು ಗಂಟೆಗೆ ಏಳಬೇಕು, ಓಕೆ, ಬೆಳಿಗ್ಗೆ ನಾನು ಎಷ್ಟು ಗಂಟೆಗೆ ಏಳಬೇಕು ಅನ್ನೋದು ನಿಮಗ್ ಗೊತ್ತಿರ್ಬೇಕು, ಅದ ಫಾಲೋ ಅಪ್ ಮಾಡ್ಬೇಕು. ಆಮೇಲೆ ನಾನು ಟಿಫಿನ್ಗೆ ಎಷ್ಟು ಟೈಮ್ ಕೊಡ್ಬೇಕು, ಟಿಫಿನ್ ಮಾಡಕ್ ಎಷ್ಟು ಟೈಮ್ ಕೊಡ್ತೇನಿ. ಆಮೇಲೆ ಊಟ, ಓಕೆ, ಮಧ್ಯಾಹ್ನದ ಊಟ ಇರ್ತೈತಿ, ಆ ಊಟಕ್ಕೆ ಎಷ್ಟು ಟೈಮ್ ಕೊಡ್ತೇನಿ, 1 ತಾಸು ಕೊಡ್ತೇನಾ 2 ತಾಸು ಅಥವಾ
ಆ ರೀತಿ ನಿಮ್ಗೆ ಟೈಮ್ ಗೊತ್ತಿರ್ಬೇಕು. ಅಥವಾ 1 ರಿಂದ 2 ಗಂಟೆವರೆಗೆ ನಾನು ಊಟ ಮಾಡ್ತೇನೆ. ಟಿಫಿನ್ ಇರ್ತಕ್ಕಂಥದ್ದು 7 ರಿಂದ 8 ಗಂಟೆ ಅಥವಾ 7:30ವರೆಗೆ ನಂದು ಟಿಫಿನ್. ಬೆಳಿಗ್ಗೆ ನಾನು 5 ಗಂಟೆಗೆ ಏಳ್ತೇನೆ. ಸೊ ಈ ರೀತಿ ಇದು ಟೈಮ್ ಟೇಬಲ್. ಉಳಿದಿದ್ದ ಟೈಮ್ ಏನೈತ್ಲ ಅದ್ ಬರೀ ಓದೋದನ್ನ ಎಲ್ಲಾ ಸಬ್ಜೆಕ್ಟ್ಗಳು ಮತ್ತೆ ಓದ್ಬೇಕಾಗತ್ತೆ ಪ್ರತಿದಿನಾನು. ಟಿಫಿನ್ ಆತು, ಊಟ ಆತು, ಆಮೇಲೆ ಮಧ್ಯಾಹ್ನ ಎಷ್ಟು ಗಂಟೆ ಎಲ್ಲಿಂದ ಎಲ್ಲಿ ತನಕ ಮಲ್ಕೋಬೇಕು, 1-2 ತಾಸು ರೆಸ್ಟ್ ಮಾಡ್ರಿ ಮಧ್ಯಾಹ್ನ. ಯಾಕಂತಂದ್ರೆ ಬೆಳಿಗ್ಗೆಯಿಂದ ಬರೀ ಅದನ್ನ ಮಾಡ್ತಾ ಹೋಗಿರ್ತೀರಿ ನೀವು. ಮಧ್ಯಾಹ್ನ 1-2 ತಾಸು ಮಲ್ಕೊಂಡಿರ್ರಿ. ಆಮೇಲೆ ಮಲ್ಕೊಂಡಿರಿ ಅಂತಂದ್ಮೇಲೆ 2 ಗಂಟೆಗೆ ಊಟ ಮಾಡಿ ಹಂಗ ಫುಲ್ ಊಟ ಮಾಡೋದು ಐತಿ ಚೆನ್ನಾಗಿ ಅಂತೇಳಿ ಊಟ ಮಾಡಿ ಹಂಗ ಮಲ್ಕೊಂಡ್ಬಿಟ್ರಿ ಅಂತಂದ್ರ 2 ರಿಂದ 6-7 ಗಂಟೆ ತನಕ ಸಂಜಿಕ ಸ್ಟಡಿ ಮಾಡೋರು ಯಾರು? 2 ತಾಸು ಮಲ್ಕೊಳ್ಳೋದು. 2 ಗಂಟೆಗೆ ಮಲ್ಕೊಂಡ್ರಿ ಅಂತಂದ್ರ 4 ಗಂಟೆಗೆ ಮತ್ತೆ ಏಳ್ಬೇಕು ನೀವು. ಆಮೇಲೆ ಟೀಗೆ ಒಂದು 15 ನಿಮಿಷ, ಸಂಜೆ ನೀವು ಟೀ ಕುಡಿತಾ ಇದ್ರಿ ಅಂತಂದ್ರೆ ಒಂದು 15 ನಿಮಿಷದವರೆಗೆ ಟೀ ಕುಡೀರಿ. 15 ನಿಮಿಷದಲ್ಲಿ ಫ್ರೀ ಆಗಿರೋವಾಗ ಏನು ಹಿಡಿಯಂಗಿಲ್ಲ, ಬರೀ ಅದನ್ನ ಮಾಡೋದು. ಆಮೇಲೆ ರಾತ್ರಿ ಊಟ ಇರ್ತೈತಿ. ರಾತ್ರಿ ಊಟ ನಾನು 8 ರಿಂದ 9 ಗಂಟೆವರೆಗೆ ರಾತ್ರಿ ಊಟ ಮಾಡ್ತೀನಿ. ಆಮೇಲೆ ನೆಕ್ಸ್ಟ್ 10-11 ಗಂಟೆಗೆ ನಾನು ಮಲ್ಕೋತೇನೆ. ಆಮೇಲೆ ನಿಮ್ಮ ನಿದ್ದೆನೂ ಕೂಡ ಏನು ಅಂತಂದ್ರ 6 ಗಂಟೆ ನಿಮ್ಗೆ ಕಂಪಲ್ಸರಿ ನಿದ್ದೆ ಇರ್ತಕ್ಕಂಥದ್ದು ಮಾಡ್ರಿ. 6 ಗಂಟೆ ನಿದ್ದೆ ಮಾಡ್ಲೇಬೇಕು. ಇಲ್ಲ ನಾನು ಬರೀ ಓದ್ತೇನಿ, ನಾನು ಬರೀ ಓದಾಮ ಅಂತ ಹೇಳಿ ಕುಂತ್ರಿ ಅಂತಂದ್ರ ಇದ್ದದ್ದೆಲ್ಲಾ ಮೆಮ್ರಿ ಹಾಳಾಗಿ ಹೋಗ್ತತಿ. 6 ಗಂಟೆ ನಿದ್ದೆ ಮಾಡ್ಲೇಬೇಕು. ಓಕೆ, ಸೊ 6 ಅಥವಾ 7 ಗಂಟೆ ನಿದ್ದೆ ಮಾಡಿದ್ರೆ ಓಕೆ ಐತಿ. ಓಕೆ, ಸೊ ಇಷ್ಟೆಲ್ಲ ಫಾಲೋ ಅಪ್ ಮಾಡಿದ್ರಿ ಅಂತಂದ್ರೆ ಖಂಡಿತ ನಿಮ್ದು ಜಾಬ್ ಆಗಿ ಆಗತ್ತೆ. ಆಮೇಲೆ ಈಗ ಕಟ್ ಆಫ್ ಬಗ್ಗೆ ಒಂದ್ ಸ್ವಲ್ಪ ನಿಮ್ಗೆ ಹೇಳ್ಬಿಡ್ತೇನೆ. ಇದು ಹಿಂದಿನ ವರ್ಷದ ಒಂದು ಕಟ್ ಆಫ್ ಇದೆ. ಸೊ UR ಕ್ಯಾಟಗರಿ 68ಗೆ ನಿಂತಿತ್ತು. ಇದಕ್ಕೆ ಏನ್ ಮಾಡ್ರಿ ಅಂತಂದ್ರ ಒಂದು 10% ಏನ್ ಮಾಡ್ರಿ ಪ್ಲಸ್ ಮಾಡ್ಕೊಡ್ರಿ. ಸೊ ಇದು 78 ವರೆಗೆ ಆಗ್ತೈತಿ. ಸೊ ಅದಕ್ಕೆ ನಾನ್ ನಿಮ್ಗೆ ಹೇಳಿದೆ ನಿಮ್ಮ ಟಾರ್ಗೆಟ್ ಎಷ್ಟ್ ಇರ್ಬೇಕು ಅಂತ. ಸೊ ನಿಮ್ಮ ಟಾರ್ಗೆಟ್ ಇರ್ತಕ್ಕಂಥದ್ದು 80+ ನೀವು ಮಾಡ್ಕೊಂಡ್ರಿ ಅಂತಂದ್ರ ಹೆಂಗ್ ಬೇಕಾದಂಗ ನೀವು ಸೆಲೆಕ್ಷನ್ ಆಗ್ತೀರಿ. ಓಕೆ, ನಿಮ್ನ ಕೈ ಹಿಡಿಯವ್ರ ಯಾರಿಲ್ಲ. ಸೊ ನಿಮ್ದ ಸೆಲೆಕ್ಷನ್ ಪಕ್ಕ. ಸೊ 78 ವರೆಗೆ ಆಗುತ್ತೆ. ಇದ್ರೊಳಗ ಒಂದು 10 OBC ಇರ್ತಕ್ಕಂಥವ್ರು 10 ಮಾಡ್ಕೊಂಡ್ರಿ ಅಂತಂದ್ರ 75 ವರೆಗೆ ಈ ಸಲ ಕಟ್ ಆಫ್ ಹೋಗ್ತೈತಿ. ಆಮೇಲೆ ಇದು 60 ಐತಿ. ಇದರಲ್ಲಿ ಒಂದು 10 ಮಾಡಿದ್ವಿ ಅಂತಂದ್ರ 70 ವರೆಗೆ SC ಕ್ಯಾಟಗರಿ. ಆಮೇಲೆ ST ಒಳಗನು ಕೂಡ ಪ್ಲಸ್ ಮಾಡಿದ್ವಿ ಅಂತಂದ್ರ 65 ವರೆಗೆ ಹೋಗ್ತೈತಿ. ಇದನ್ನ ನಾನು ಥಂಬ್ನೇಲ್ ಒಳಗೆ ಹಾಕಿದ್ದೆ. 65 ಮಾರ್ಕ್ಸ್ ತಗೊಂಡ್ರ ಸೆಲೆಕ್ಷನ್ ಪಕ್ಕ. ಇದು ST ಮಕ್ಕಳಿಗೆ. ಬಟ್ ನೀವು ಜನರಲ್ ಆಗಿರುವಂತಹ ಮಕ್ಕಳು, ಜನರಲ್, OBC, ಆಮೇಲೆ EWS ಅಂತ ಹೇಳಿ ಇನ್ನೊಂದು ಬರ್ತೈತಿ. EWS ನು ಕೂಡ ಏನು ಅಂತಂದ್ರೆ ಒಂದು 72 ವರೆಗೆ ಫೈನಲ್ ಕಟ್ ಆಫ್ ಹೋಗ್ತೈತೆ. ಅದು 72 ಅಂದ್ರೆ ಇದು ಎಲ್ಲ ಹೇಳೋದ್ ಅರ್ಥ ಏನು ಅಂತಂದ್ರೆ ನಿಮ್ಮ ಟಾರ್ಗೆಟ್ 78 ಅಥವಾ 80 ಯಾವುದೇ ಕ್ಯಾಟಗರಿದವರಾಗಿರ್ಲಿ, ಇಷ್ಟು ನೀವು ಟಾರ್ಗೆಟ್ ಅನ್ನ ಇಟ್ಕೊಂಡು ಸ್ಟಡಿ ಮಾಡ್ಲೇಬೇಕು. ನನಗೆ 80 ಮಾರ್ಕ್ಸ್ ಬೇಕೇ ಬೇಕು 100 ಒಳಗ ಅಂತ ಹೇಳಿ ನಿಮ್ಮ ಮನಸ್ಸಿನೊಳಗಿರ್ಬೇಕು. ಅವಾಗ ಮಾತ್ರ ಸೆಲೆಕ್ಷನ್ ಆಗ್ತೈತಿ. ಬರೀ 1-2 ದಿನ ಸ್ಟಡಿ ಮಾಡಿ ಮತ್ತೆ ನಿಮ್ ಕೆಲಸ ಹಂಗ ಮಾಡ್ಕೊಂತ ಹೋದ್ರ ಆಗಂಗಿಲ್ಲ. ಗೌರ್ಮೆಂಟ್ ಜಾಬ್ ಸಿಗಂಗಿಲ್ಲ. 99% ಅಂತವ್ರ ಇರ್ತಾರ ಇಲ್ಲಿ. ನಮ್ಗೆ ಎಕ್ಸಾಮ್ ಬರೀಲಿಕ್ಕೆ ಬರ್ತಾರಲ್ಲ, 99% ವಿದ್ಯಾರ್ಥಿಗಳು ಹಂಗ ಇರ್ತಾರ. ಏನು, ಎಕ್ಸಾಮ್ ಎಕ್ಸಾಮ್ ಡೇಟ್ ಬಂತು, ಆಮೇಲೆ ಹಾಲ್ ಟಿಕೆಟ್ ಬಿಟ್ರ ಅಂದ್ರ ಅವಾಗ ಪುಸ್ತಕ ತಗೋಪ್ಪ ಓದು. ಅವಾಗ ಏನ್ ಮಣ್ಣು ತಿಳಿಯಂಗಿಲ್ಲ ನಿಮಗ್. ಅವ್ರ ಸೆಲೆಕ್ಷನ್ ಆಗತ್ತಾ? ಸೆಲೆಕ್ಷನ್ ಅವ್ರದ್ದು ಆಗಂಗನ ಇಲ್ಲ. ಹೋಗ್ತಾ ಒಂದು ಬುಕ್ ತಗೊಳ್ಳೋದು ಅಂಗಡಿಯಾಗ, ಆ ಅಂಗಡಿ ಒಳಗಿಂದ ಬುಕ್ ತಗೊಂಡ ಓದ್ಕೊಂತ ಹೋಗ್ಬೋದು. ಎಕ್ಸಾಮ್ ಸೆಂಟರ್ ದೂರ ಇರ್ತೈತಿ, ಬೆಂಗಳೂರಿಗೆ ಬಂದಿರ್ತೈತಿ. ಇಲ್ಲಿ ಬೆಳಗಾವಿದಿಂದ ಬೆಂಗಳೂರಿಗೆ ಹೋಗ್ಬೇಕಲ್ಲ, ಟ್ರೈನ್ಯಾಗ ಕುಂತ ಬಸ್ನ್ಯಾಗ ಕುಂತ ಒಂದು ಬುಕ್ ಕುಂತ ಓದ್ಕೊಂತ ಹೋಗೋದು, ಸುಮ್ನ ಹೋಗಿ ಬರ್ದ್ ಬರೋದು, ಮಜಾ ಮಾಡಿ ಬರೋದು ಒಂದಿನ. ಯಾರ ಅಮೌಂಟ್ ವೇಸ್ಟ್ ಮಾಡಕತ್ತೀರಿ? ಯಾರ್ದ ಅಮೌಂಟ್ ಅದು? ನಿಮ್ಮ ತಂದೆ ತಾಯಿ ಬೆವರನ್ನ ಸುರಿದ ಗಳಿಸಿರ್ತಾರಲ್ಲಿ. ಓಕೆ, ಸೊ ಹಾಗೆ ಮಾಡಕ್ ಹೋಗ್ಬೇಡ್ರಿ. ಒಂದ್ ಸ್ವಲ್ಪ ಸೀರಿಯಸ್ ಆಗ್ರಿ. ಅಟ್ ಲೀಸ್ಟ್ ಗ್ರೂಪ್ D ಎಕ್ಸಾಮ್ ಅರೆ ಕ್ಲಿಯರ್ ಮಾಡ್ಕೊಡ್ರಿ. ಸೊ ಇದು ಏನು ಅಂತಂದ್ರೆ ನನ್ನ ಕಳಕಳಿಯ ವಿನಂತಿ. ಸ್ಟಡಿ ಮಾಡ್ರಿ. ಸ್ಟಡಿ ಮಾಡಿರುವಂತಹ ಅಭ್ಯರ್ಥಿಗಳಿಗೆ ಯಾವಾಗ್ಲೂ ಮೋಸ ಆಗಂಗಿಲ್ಲ. ಖಂಡಿತ ಅವ್ರಿಗೆ ಒಂದಿನ ಜಾಬ್ ಸಿಗ್ತೈತಿ. ಅವ್ರ ಜಾಬ್ ಮಾಡ್ತೀರಾ, ಗೌರ್ಮೆಂಟ್ ಜಾಬ್. ಬಟ್ ಗೌರ್ಮೆಂಟ್ ಜಾಬ್ ಆಯ್ತು ಅಂತಂದ್ರ ಅವಾಗ ನೋಡುವಂತರಿ ನಿಮ್ಮ ಕಲರ್ ಏನು. ಹೌದಾ? ಸೊ ಅವಾಗ ಒಂದು ಲೆವೆಲ್ ಬೇರೆ ಇರ್ತೈತೆ. ಆಮೇಲೆ ನಿಮ್ಮದು ಒಂದ್ ಸ್ವಲ್ಪ ಅದ್ರ ಬಗ್ಗೆ ಕಲ್ಪನೆ ಮಾಡ್ಕೊಡ್ರಿ, ವಿಚಾರ ಮಾಡ್ಕೊಡ್ರಿ. ನಾನು ಒಬ್ಬ ಗೌರ್ಮೆಂಟ್ ಜಾಬ್ ಇದೇನಪ್ಪಾ ಅಂತ ಇತ್ತು ಅಂತಂದ್ರೆ ನಾನು ಹೆಂಗಿರಬಹುದು. ಟಾಪ್ ಟಿಪ್ ಇರ್ತಾರೆ ಅವಾಗ. ಸೂಟ ಬೂಟ, ಗಾಡಿ ಇರ್ತೈತಿ ಕೈಯಾಗ, ನಿಮ್ದೇ ಅಮೌಂಟ್, ನಿಮ್ದ ದುಡ್ಡು, ಯಾರಿಗೇನ್ ಕೇಳೋ ಅವಶ್ಯಕತೆ ಇಲ್ಲ. ಆರಾಮಾಗಿ ಜೀವನ ಸಾಗಿಸ್ಬೋದು. ಓಕೆನಾ? ಸೊ ಇದು ಏನು ಅಂತಂದ್ರೆ ಇಷ್ಟು ಕಟ್ ಆಫ್ ಆಗುತ್ತೆ. ನಿಮ್ಮ ಟಾರ್ಗೆಟ್ 80 ಇರ್ತಕ್ಕಂಥದ್ದು ನೀವು ಇಟ್ಕೊಂಡು ನಿಮ್ಮ ಪ್ರಿಪರೇಷನ್ ಅನ್ನ ಮಾಡ್ರಿ. ಓಕೆ, ರೈಟ್. ಐ ಥಿಂಕ್ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿರಬಹುದು. ಆಮೇಲೆ ಒಂದ್ ಸ್ವಲ್ಪ ನಿಮ್ಮ ತಂದೆ ತಾಯಿ ಬಗ್ಗೆನೂ ಕೂಡ ಒಂದ್ ಸ್ವಲ್ಪ ವಿಚಾರ ಮಾಡ್ಕೊಂತ ಇರ್ರಿ. ಯಾಕಂತಂದ್ರೆ ಎಷ್ಟು ಕಷ್ಟಪಟ್ಟು ನಿಮ್ಗ ಸ್ಟಡಿ ಮಾಡ್ಸಾತಾರ.
ಕಾಲೇಜ್ಗೆ ಕಳ್ಸಾಕತ್ತಾರ, ಎಷ್ಟು ಕಷ್ಟಪಟ್ಟು ಅಮೌಂಟ್ ಅನ್ನ ತಂದ ಕೊಡಾಕತ್ತಾರ, ತಗೋಪ್ಪ 500 ರೂಪಾಯಿ ಅಪ್ಲಿಕೇಶನ್ ಹಾಕು ಅಂತೇಳಿ. ಅದು ದುಡಿದವ್ರಿಗೆನ ಅದರದ ಒಂದು ಕಷ್ಟ ಗೊತ್ತಾಗುತ್ತೆ. ಯಾವ ರೀತಿ ಎಷ್ಟು ಕಷ್ಟ ಇದೆಯಪ್ಪ, 1 ರೂಪಾಯಿ ಗಳಿಸ್ಬೇಕು ಅಂತಂದ್ರ ಎಷ್ಟು ಕಷ್ಟ ಇದೆ ಅನ್ನೋದು ಯಾರು ದುಡ್ದಿರ್ತಾರ ಬೆವರು ಸುರಿಸಿ ಅವ್ರಿಗೆ ಗೊತ್ತಿರ್ತೈತಿ. ಅವ್ರು ಒಂದ್ 10 ರೂಪಾಯಿ ಖರ್ಚು ಮಾಡ್ಬೇಕಂತಂದ್ರ ಹಿಂದ ಮುಂದ ವಿಚಾರ ಮಾಡ್ತಾರ. ಈಗ ನಾವು ಕೂಡ ಗೌರ್ಮೆಂಟ್ ಜಾಬ್ ಇರೋದರಿಂದ ಪೇಮೆಂಟ್ ಐತೆ ಅಂತ ಹೇಳಿ ಹೆಂಗ್ ಬೇಕಾದಂಗ್ ಖರ್ಚು ಮಾಡಂಗಿಲ್ಲ. ರೆಸ್ಪಾನ್ಸಿಬಿಲಿಟಿ ಇರ್ತಾವೆ ನಮಗೂ ಕೂಡ, ಹೌದಿಲ್ಲ? ಸೊ ಹಾಗೆ ಬಹಳ ಕಷ್ಟ ಇರ್ತೈತಿ ಇವೆಲ್ಲಾ ಅಮೌಂಟ್ ದುಡ್ಡು ಗಳಿಸೋದು. ರಿಚ್ನೆಸ್ ಬರೋದು ನಮ್ಮ ಜೀವನದಲ್ಲಿ ಬಹಳ ಕಷ್ಟ ಇರ್ತೈತಿ. ಅದ್ರ ಹಿಂದೆ ಬಹಳ ಪರಿಶ್ರಮ ಇರ್ತೈತಿ. ಪರಿಶ್ರಮ ಪಡ್ರಿ. ಆಮೇಲೆ ಬಡವ ಇದ್ದು ಬಡವನಾಗಿನ ಸಾಯೋದು ಅದಕ್ಕಿಂತ ದಾರಿದ್ರ್ಯನ ಯಾವ್ದಿಲ್ಲ ಅಂತ ಹೇಳ್ತಾನ. ಅವನಂತಹ ಮೂರ್ಖನೇ ಯಾರಿಲ್ಲ. ಬಡವನಾಗಿನ ಸಾಯೋದು ಅವನಂತ ಮೂರ್ಖನೇ ಈ ಜೀವನದೊಳಗೆ ಯಾರು ಇಲ್ಲ ಅಂತ ಹೇಳಿ ನಾನು ಹೇಳ್ತೇನೆ. ಸೊ ಬಡವನಾಗಿದ್ರು ಕೂಡ ಶ್ರೀಮಂತ ಆಗೋಲಿಕ್ಕೆ ಟ್ರೈ ಮಾಡ್ರಿ. ಬಹಳಷ್ಟು ಜನ ಆಗ್ಯಾರ, ಇಲ್ಲ ಅಂತಲ್ಲ. ನನ್ನ ಫ್ರೆಂಡ್ಸು ಎಷ್ಟೋ ಜನ ಇದಾರೆ, ಹೌದಾ? ಊಟಕ್ಕೆ ಇರ್ತಿದ್ದಿಲ್ಲ. ಸೊ ಒಂದ್ ರೊಟ್ಟಿ ಇತ್ತಂದ್ರೆ ಎಲ್ಲರೂ ಹಂಚು ತಿನ್ನುವಂತ ಪರಿಸ್ಥಿತಿ. ಅಂತದ್ರಲ್ಲಿ ಇವತ್ತು ಎಲ್ಲಾರು ಕಾರ್ನ್ಯಾಗ ತಿರುಗಾಡ್ತಾರೆ. ಸೊ ಹೇಗೆ ಸಾಧ್ಯ ಆಯ್ತು? ಅವರ ಒಂದು ಪರಿಶ್ರಮ. ಓಕೆ, ನೀವು ಪರಿಶ್ರಮ ಪಡ್ರಿ, ಹಾಗೆ ಆಗ್ತೈತಿ. ಆಮೇಲೆ ಕ್ಲಾಸಸ್ ಗಳಿಗೆ ಜಾಯ್ನ್ ಆಗ್ಬೇಕು ಅಂತ ಅನ್ಕೊಂಡಿದ್ರೆ ನಿಮ್ಗೆ ಗೈಡೆನ್ಸ್ ಫುಲ್ ನಮ್ಮ ಸಪೋರ್ಟ್ ಇರ್ತೈತಿ. ಸೊ ಕ್ಲಾಸಸ್ ಗಳಿಗೆ ಜಾಯ್ನ್ ಆಗ್ರಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಜೈ ಹಿಂದ್.